ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೋಟಿ ಗೊಜ್ಜು ಮಾಡ್ತಾಯಿದ್ದೀನಿ. ಮೊದಲೇ ನಾನು ಈರುಳ್ಳಿ, ಸಾಂಬಾರು ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಆಡಿಸಿ ಅದನ್ನು ಚೆನ್ನಾಗಿ ಒಗ್ಗರಣೆ ಇಡಿಸಿ 9 ವಿಷಲನ್ನ ಹೊಡ್ಸಿದ್ದೀನಿ. ಅದು ವಾಸನೆ ಎಲ್ಲ ಹಸಿ ವಾಸನೆ ಹೋಗಬೇಕು ಮತ್ತು ಚೆನ್ನಾಗಿ ಬೇಯಬೇಕು ಅಂತ 9 ವಿಷಲ್ ಹೊಡ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಈ ಕಡೆ ಸೈಡ್ಗೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಪಾತ್ರೆಗೆ 5ರಿಂದ 6 ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಇಲ್ಲಿ ಜಜ್ಜಿರುವಂಥ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ಸಾಂಬಾರು ಸೊಪ್ಪನ್ನ ತೊಗೊಂಡಿದ್ದೀನಿ. ನಾನು ಒಗ್ಗರಣೆಗೆ ಈಗ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿ ಬರಬೇಕು ಜಜ್ಜಿರೋದು, ಅದಕ್ಕೆ ಫಸ್ಟು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಅದು ಬೋಟಿನ ಕ್ಲೀನ್ ಮಾಡೋದೇ ತುಂಬ ಕೆಲಸ ಹಿಡಿಯುತ್ತೆ, ಅದಕ್ಕೆ ನಾನು ಶಾರ್ಟಾಗಿ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಮೊದಲೇ ಅದನ್ನು ಚೆನ್ನಾಗಿ ತೊಳೆದು 2-3 ಸಲ ಅದನ್ನು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ವಿ. ಮತ್ತು ಮನೇಲಿ ತೊಳೆದು ಅದನ್ನು ನೀಟಾಗಿ ಅದೇ ಈರುಳ್ಳಿ, ಸಾಂಬಾರು ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಖಾರ ಆಡಿಸಿ ಅದನ್ನು ಚೆನ್ನಾಗಿ ಸುಣಿಸಿ 9 ವಿಷಲ್ ಹೊಡ್ಸ್ಕೊಂಡು ಇಟ್ಕೊಂಡಿದ್ದೆ. ನೆಕ್ಸ್ಟ್ ಅದನ್ನು ಒಗ್ಗರಣೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿ ಮನೇಲೇ ಮಾಡಿರೋವಂಥ ನಾನ್ ವೆಜ್ ಪೌಡರ್ನ ಒಂದು 3 ಸ್ಪೂನ್ ನಾನ್ ವೆಜ್ ಪೌಡರ್ನ ತೊಗೊಂಡು ಅದಕ್ಕೆ 1 ಟೊಮೊಟೊ ಹಾಕಿ ಆಡಿಸಿಟ್ಕೊಂಡಿದ್ದೆ. ಅದನ್ನು ಕೂಡ ಇದಕ್ಕೆ ಹಾಕಿ ಅದನ್ನು ಒಗ್ಗರಣೆ ಬೇಯಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಕಾಯಿ, ಚಕ್ಕೆ, ಲವಂಗ ಇಷ್ಟನ್ನು ಮತ್ತು ಸ್ವಲ್ಪ ಹುರ್ಗಡ್ಲೆ ಹಾಕಿ ಕಾಯಿ ಖಾರನೂ ಸ್ವಲ್ಪ ಅಂದರೆ ನಾವು ಮಟನ್ ಸಾರು ಮಾಡಿದ್ವಿ, ಅದಕ್ಕೆ ಅಂತ ಸ್ವಲ್ಪ ಖಾರ ಎಲ್ಲ ಆಡಿಸಿದ್ದೆ, ಅದರಿಂದಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಡ್ರೈ ಮಾಡೋಣ ಅಂತ ಈ ಥರ ಮಸಾಲೆ ಎಲ್ಲ ಹಾಕಿ ಡ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕಿ ಇದನ್ನು ಚೆನ್ನಾಗಿ ನೀರು ಸುಂಡೋ ಹಾಗೆ ಚೆನ್ನಾಗಿ ಖಾರ ಪುಡಿ ಕಾಯಿ ಖಾರ ಎಲ್ಲ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ನಾನು ಯಾಕೆ ಖಾರ ಆಡಿಸಿದ್ದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಆಲ್ರೆಡಿ ನಾನು ಮಟನ್ ಸಾರದ್ದು ವೀಡಿಯೋ ನನ್ನ ಚಾನಲಲ್ಲಿ ಹಾಕಿದ್ದೀನಿ ನೋಡಿ. ಅದೇ ಖಾರನ ನಾನು ರೆಡಿ ಮಾಡ್ಕೊಂಡಿರೋದು, ಅದಕ್ಕೋಸ್ಕರ ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಇದನ್ನು ಡ್ರೈ ಮಾಡೋಕ್ಕೋಸ್ಕರ ನೆಕ್ಸ್ಟು 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಇದು ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ 2 ಟೇಬಲ್ ಸ್ಪೂನ್ ಆಗೋಷ್ಟು. ಅದು ಡ್ರೈ ಮಾಡೋಕ್ಕೋಸ್ಕರ ಮತ್ತು ಖಾರ ತುಂಬ ಚೆನ್ನಾಗಿರಬೇಕು. ಪೆಪ್ಪರ್ ಪೌಡರ್ನ ಕೂಡ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಡ್ರೈ ಮಾಡೋಕ್ಕೆ ನಾನಂತೂ ಚಿಕನ್ಗೆ, ಮಟನ್ನಾಗಲಿ ಯಾವುದಾದ್ರೂ ಈ ಪೌಡ್ರನ್ನ ಯೂಸೇ ಮಾಡ್ತೀನಿ, ಕಾಚಂಪುಳಿ ಪೌಡರು. ಇದನ್ನು ಯೂಸ್ ಮಾಡಿದ್ರೆ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ಇದು ಮಸಾಲೆ ಖಾರದಲ್ಲೆಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು ಅದು ಪಾತ್ರೆ ಸ್ವಲ್ಪ ಡ್ರೈ ಮಾಡೋಕ್ಕೆ ಬೇರೆ ಪಾತ್ರೆ ಹಾಕೋಬೇಕಾಗಿತ್ತು, ಅದಕ್ಕೆ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಪೌಡ್ರ್ಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಖಾರದ ಪುಡಿ, ಧನಿಯಾ ಪುಡಿ, ಪೆಪ್ಪರ್ ಪೌಡರ್, ಕಾಚಂಪುಳಿ ಪೌಡರ್ ಇಷ್ಟನ್ನು ಮಿಕ್ಸ್ ಮಾಡಿ ನಾವು ಆಲ್ರೆಡಿ ಬೇಯಿಸೋಕ್ಕೆ ಕೂಡ ಉಪ್ಪು ಹಾಕಿದ್ವಿ. ಮತ್ತು ಈಗ ಬೇಯಿಸ್ಕೊಳ್ಳುವಾಗಲೂ ಸ್ವಲ್ಪ ಉಪ್ಪು ಹಾಕಿದ್ವಿ. ನೋಡ್ಕೊಂಡು ನೀವು ರುಚಿ ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಕಿದ್ರೆ ಚೆನ್ನಾಗಿ ಗೊಜ್ಜು ಬೇಕು ಅಂದರೆ ಚಪಾತಿ ರೊಟ್ಟಿಗೆಲ್ಲ ಗೊಜ್ಜು ಹಾಗೆ ತಿನ್ನಬೇಕು ಅಂದರೆ ನೀವು ಈ ರೀತಿಯೇ ಸೆಮಿ ಗ್ರೇವಿಯಾಗಿ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಡ್ರೈ ಬೇಕು ಅಂದರೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು, ಡ್ರೈ ಮಾಡ್ಕೊಂಡ್ರೆ ಆಯಿತು. ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಡೈರೆಕ್ಟ್ ಡ್ರೈ ಮಾಡೋಕ್ಕೆ ಪೌಡ್ರ್ಗಳು ಹಾಕಿ ಡ್ರೈ ಮಾಡೋದಕ್ಕಿಂತ ಈಗ ಮಸಾಲೆ ಎಲ್ಲ ಹಾಕಿ ನೀವು ಬೇಯಿಸ್ಕೊಂಡು ಲಾಸ್ಟಲ್ಲಿ ಈ ಥರ ಪೌಡ್ರ್ ಹಾಕಿ ಡ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಸಖತ್ತಾಗಿತ್ತು. ಮಾತ್ರ ನೀವೊಂದ್ಸಲ ಟ್ರೈ ಮಾಡಲೇಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಚಾನಲ್ನ